ಹಲೋ. ಯಾರ ಮನೇಲಿ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ, ಪ್ಯಾರೆಂಟ್ಸ್ ಕಂಪ್ಲೇಂಟ್ ಇರುತ್ತೆ ವೆಜಿಟೇಬಲ್ಸ್ ತಿನ್ನಲ್ಲ ಅಂಥವರು ಈ ರೆಸಿಪಿನ ಮಿಸ್ ಮಾಡಿದೆ ನೋಡಿ. ಇವತ್ತು ನಾನು ಪಂಪ್ಕಿನ್ ಪಾಸ್ತಾ ಮಾಡ್ತಾಯಿದ್ದೀನಿ. ಫಸ್ಟು ಬಾಯ್ಲಿಂಗ್ ವಾಟರ್ಗೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ವೀಟ್ ಪಾಸ್ತಾನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ವೀಟ್ ಪಾಸ್ತಾ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಥರದ ಮೈದಾ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಇದು ಮೈದಾ ಫ್ರೀ ಪಾಸ್ತಾ ಅಂತಲೂ ಹೇಳ್ಬೋದು. ಬಾಯ್ಲ್ ಆಗಿರೋ ಪಾಸ್ತಾನ ಸ್ಟ್ರೈನರಿಗೆ ಶಿಫ್ಟ್ ಮಾಡಿ 1 ಗ್ಲಾಸ್ ಕೋಲ್ಡ್ ವಾಟರ್ ಹಾಕಿದ್ದೀನಿ, ಓವರ್ ಕುಕ್ ಆಗಬಾರ್ದು ಅಂತ. ಈಗ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನಿಗೆ ನಾನು ಬಟರ್ ಹಾಕಿ ಈ ಪಂಪ್ಕಿನ್ನ ಸ್ಮಾಲ್ ಪೀಸಸಾಗಿ ಚಾಪ್ ಮಾಡಿ ಆ ಪಂಪ್ಕಿನ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಇದಕ್ಕೆ ಮತ್ತೆ ನಾನು ಗಾರ್ಲಿಕ್ ಕ್ಲೋ ಆ್ಯಡ್ ಮಾಡ್ತೀನಿ. ಪೀಲ್ಡ್ ಗಾರ್ಲಿಕ್ ಒಂದು 5ರಿಂದ 6 ಎಸಳು ಆ್ಯಡ್ ಮಾಡಿ ಇದನ್ನ ಮತ್ತೆ ಒಂದು 5 to 10 ಮಿನಿಟ್ಸ್ ರೋಸ್ಟ್ ಮಾಡಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಫೈನ್ ಪೇಸ್ಟ್ ಮಾಡಬೇಕಾದ್ರೆ ಇದಕ್ಕೆ ನಾನು 1 ಗ್ಲಾಸಷ್ಟು ಹಾಲು ಹಾಕೋತೀನಿ. ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಮ್, ಫಾಸ್ಫರಸ್ ಇರೋದ್ರಿಂದ ಮಕ್ಕಳ ಬೋನು, ಮಸಲ್ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಸೊ ನಾವು ಈ ಥರನಾದ್ರು ಪಂಪ್ಕಿನ್ ಮಕ್ಕಳಿಗೆ ತಿನ್ನಿಸೋಣ. ಈಗ ನಾನು ಸ್ವೀಟ್ ಕಾರ್ನ ಬಾಯ್ಲ್ ಮಾಡ್ತಾಯಿದ್ದೀನಿ. 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಅದೇ ಪ್ಯಾನಲ್ಲಿ ಬಟರ್ ಹಾಕ್ಕೊಂಡು ಇಲ್ಲಿ ರೆಡ್ ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಜೊತೆಗೆ ಸ್ವೀಟ್ ಕಾರ್ನ ನಾನು ಜಸ್ಟ್ ಸ್ಟಿರ್ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು 2 ಮಿನಿಟ್ಸು. ಅದಾದಮೇಲೆ ಸೈಡಿಗೆ ಎತ್ಕೊಂಡು ಮತ್ತೆ ಬಟರ್ ಹಾಕಿ ಮತ್ತೆ ನಾನು ಇದಕ್ಕೆ ಚಾಪ್ಡ್ ಗಾರ್ಲಿಕ್ನ ಹಾಕೋತೀನಿ. ಅದನ್ನ ಒಂದು 1 to 2 ಮಿನಿಟ್ಸ್ ಮಾಡಿಕೊಂಡು ಈ ನಾನು ಪೇಸ್ಟ್ ಏನು ಮಾಡಿದ್ದೆ ಅಲ್ಲ, ಪಂಪ್ಕಿನ್ ಪೇಸ್ಟು, ಅದನ್ನು ಹಾಕ್ಕೊಂಡು ಅದ್ರ ಕನ್ಸಿಸ್ಟೆನ್ಸಿ ತಕ್ಕ ಹಾಗೆ ನಾನು ಈ ಪಾಸ್ತಾ ಬಾಯ್ಲ್ ಮಾಡಿರೋ ವಾಟರ್ನ ಇಟ್ಕೊಂಡಿದ್ದೆ. ಸೊ ಆ ವಾಟರ್ನ ಹಾಕ್ಕೊಂಡೆ. ಸೊ ಆಮೇಲೆ ಮತ್ತೆ ಚೀಸ್ ಹಾಕ್ಕೊಂಡು ಇದನ್ನ ಕಂಟಿನ್ಯೂಸ್ ಸ್ಟಿರ್ ಮಾಡ್ಕೊತ ಬರ್ತೀನಿ. ಒಂದು ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದಕ್ಕೆ ಆರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಮತ್ತೆ ಸ್ಟಿರ್ ಮಾಡ್ತಾ ಬರ್ತೀನಿ. ಸೊ ಒಂದು ನಮಗೆ ಅದು ಥಿಕ್ ಆಗ್ತಾ ಬರುತ್ತೆ, ಗೊತ್ತಾಗುತ್ತೆ. ಲೋ ಫ್ಲೇಮಲ್ಲಿ ಇದನ್ನು ಮಾಡಿದರೆ ಒಳ್ಳೆಯದು. ಸೊ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇದ್ದಂಗೆ ಥಿಕ್ನೆಸ್ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಥಿಕ್ ಆಗ್ತಾ ಬರ್ತಾ ಇದೆ. ಸೊ ಈ ಥಿಕ್ ಆದಂಗೆ ನಾನು ಅದು ಫ್ರೈ ಮಾಡಿರೋ ವೆಜಿಟೇಬಲ್ಸ್ ಇತ್ತಲ್ಲ ವೆಜಿಟೇಬಲ್ಸ್ನೆಲ್ಲ ಹಾಕೋತೀನಿ. ಇದು ಬಿಟ್ಟು ನೀವು ಬೇರೆ ವೆಜಿಟೇಬಲ್ಸ್ ಹಾಕ್ಬೋದು, ಇಲ್ಲ ವೆಜಿಟೇಬಲ್ಸ್ ಹಾಕ್ಕೊಳ್ದೇ ಹಂಗೂ ಮಾಡ್ಬೋದು ಬರೀ ಪಂಪ್ಕಿನ್ ಪಾಸ್ತಾ ಜೊತೆಗೆ. ಬಟ್ ನಾನಿಲ್ಲಿ ವೆಜಿಟೇಬಲ್ಸ್ ಆ್ಯಡ್ ಮಾಡೋಣ ಅಂತ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ನಾವು ಬಾಯ್ಲ್ ಮಾಡಿರೋ ಪಾಸ್ತಾ ಹಾಕ್ಕೊಂಡು ಕರೆಕ್ಟಾಗಿ ಆ ಸಾಸ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನ ಮುಂಚೆ ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಸಪ್ಪೆ ಇತ್ತಂತಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ಬೇಕಾದ್ರೆ ಆರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ನೀವು ಅದನ್ನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.